ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಇದೇ ಬರುವ 14 ಮೇ ರಾತ್ರಿ 11:30ಕ್ಕೆ ಗುರುಪಥ ಬದಲಾವಣೆ ವೃಷಭ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶಿಸುವ ಕಾಲ. ಕರ್ಕಾಟಕ ರಾಶಿಯವರಿಗೆ ಈ ಕಾಲದಲ್ಲಿ ಹೇಗೆ ಯೋಗ ಫಲ ಇದೆ ಎನ್ನುವುದನ್ನು ತಿಳಿದುಕೊಳ್ಳುವುದಾದರೆ, ಆ ಕಾಲಕ್ಕೊಂದು ಕುಂಡಲಿಯನ್ನು ಸಿದ್ಧ ಮಾಡಿದಾಗ ಮಕರ ಲಗ್ನ, ಮೀನರಾಶಿಯಲ್ಲಿ ಶುಕ್ರ ಶನಿ ರಾಹು ಮಾಂದ್ಯ ಸಮಾಗಮ, ಹಾಗೂ ಮೇಷರಾಶಿಯಲ್ಲಿ ಉಚ್ಚನಾದಂತಹ ರವಿ ಮತ್ತು ಬುಧ, ಮಿಥುನ ರಾಶಿಯಲ್ಲಿ ಗುರು, ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮ್ಮ ರಾಶಿಯಲ್ಲಿ ಕುಜ, ತೃತೀಯ ರಾಶಿ ಅಂದರೆ ಕನ್ಯಾ ರಾಶಿಯಲ್ಲಿ ಕೇತು, ವೃಶ್ಚಿಕ ರಾಶಿಯಲ್ಲಿ ಚಂದ್ರ. ಹೀಗೆ ಗ್ರಹ ಕುಂಡಲಿ ಇದೆ. ಈ ಕುಂಡಲಿಯನ್ನು ಆಧರಿಸಿ ನಿಮ್ಮ ಗೋಚಾರ ಫಲವನ್ನು ನಾನು ನಿರ್ದೇಶಿಸುವುದಾದರೆ, ದ್ವಾದಶದ ಗುರು ಅಂದರೆ ಇದುವರೆಗೆ ಏಕಾದಶದಲ್ಲಿದ್ದಂತಹ ಗುರು ಅನೇಕ ಶುಭ ಫಲವನ್ನು ನಿಮ್ಮ ಪಾಲಿಗೆ ಅನುಗ್ರಹ ಮಾಡಿದ್ದ. ಈಗ ಸ್ಥಾನಭ್ರಂಶಂ ಧನಚ್ಛೇದಂ ಪ್ರಾಣ ಸಂದೇಹ ಫಲಪ್ರದಂ ವೃಥಾ ಸಂಚರಣಂ ದೈನ್ಯಂ ದ್ವಾದಶಸ್ಥೋ ಯದಾ ಗುರುಹು ಅಂತ ನಿರ್ದೇಶಿಸಿದ್ದಾರೆ. ಸ್ಥಾನಭ್ರಂಶ, ಧನಕ್ಷಯ ಹಾಗೂ ಪ್ರಾಣಕ್ಕೆ ಅಪಾಯ ಉಂಟಾಗುವಂತಹ ಸ್ಥಿತಿ, ವೃಥಾ ಸಂಚರಣ, ಯಾವುದೇ ಕೆಲಸ ಕಾರ್ಯಗಳಿಲ್ಲದೆ ತಿರುಗಾಟ ಅಥವಾ ಒಂದು ಕೆಲಸಕ್ಕೆ 10 ಬಾರಿ ಸಂಚಾರ ಮಾಡುವಂತಹ ಯೋಗಫಲ, ದೈನ್ಯಾವಸ್ಥೆ, ಇದಿಷ್ಟನ್ನು ವ್ಯಯದ ಗುರುವಿಗೆ ಹೇಳಿದ್ದಾರೆ. ಇನ್ನು ಜನ್ಮದಲ್ಲಿಯೇ ಕುಜ ಇದ್ದಾನೆ. ಕುಜೇಭಿಘಾತಃ ಪ್ರಥಮೆ ಅಂತ ಹೇಳಿದರು. ದೇಹಕ್ಕೆ ಯಾವುದಾದರೂ ಆಘಾತ ಉಂಟಾಗುವಂತಹ ಕಾಲ. ಅಂತಃಶೋಕಂ ಸ್ವಜನ ವಿರಹಂ ರಕ್ತಪಿತ್ತೋಷ್ಣ ರೋಗಂ ಅಂದರೆ ಒಳಗಿನಿಂದ ಒಳಗೆ ನೀವು ತುಂಬ ಕೊರಗುತ್ತಾ ಇದ್ದೀರಿ, ಕುಗ್ಗುತ್ತಾ ಇದ್ದೀರಿ. ನಿಮ್ಮ ಪ್ರೀತಿ ಪಾತ್ರರಿಂದ ವಿರಹವನ್ನು ಅನುಭವಿಸುವ ಕಾಲ, ರಕ್ತಕ್ಕೆ ಸಂಬಂಧಪಟ್ಟ ಹಾಗೆ, ಹಾಗೂ ಪಿತ್ತ ಮತ್ತು ಉಷ್ಣಬಾಧೆ, ಪಂಚಮದ ಚಂದ್ರನಿಂದ ರೋಗಬಾಧೆ, ಹಾಗೂ ಭಾಗ್ಯಸ್ಥಾನದ ಶನಿಯಿಂದ ದಾರಿದ್ರ್ಯ ಮತ್ತು ಧರ್ಮ ಕಾರ್ಯಗಳಿಗೆ ವಿಘ್ನ. ಅದೇ ಧರ್ಮಕ್ಷೇತ್ರದಲ್ಲಿ ರಾಹು ಇರುವುದರಿಂದ ಪಾಪಬುದ್ಧಿ ಎನ್ನುವಂಥದ್ದು. ಇನ್ನು ಭಾಗ್ಯಸ್ಥಾನದಲ್ಲಿಯೇ ಮಾಂದಿಯೂ ಇರುವುದರಿಂದ ಧಾರ್ಮಿಕ ಕಾರ್ಯಗಳಲ್ಲಿ ವಿಘ್ನ. ಆದರೆ ಶುಭ ಫಲಗಳು ಇಲ್ಲವೇ ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಅಂತ ಯೋಚನೆ ಮಾಡಿದರೆ, 3ನೇ ಮನೆಯ ಕೇತು ಲಾಭ ವೃದ್ಧಿಯನ್ನು ಕೊಡ್ತಾನೆ. ಹಾಗೂ ಕರ್ಮಸ್ಥಾನದ ರವಿ ಮತ್ತು ಬುಧರು ಸರ್ವಸಿದ್ಧಿಯನ್ನು, ಬಂಧುಮಿತ್ರ ಸಮಾಗಮವನ್ನು, ಸುಖ ಪ್ರಾಪ್ತಿಯನ್ನು ಅನುಗ್ರಹ ಮಾಡ್ತಾರೆ. ಇನ್ನು ನವಮದ ಶುಕ್ರನ ಕಾರಣದಿಂದ ವಸ್ತ್ರ ಲಾಭ ಹಾಗೂ ಅಪರಿಮಿತವಾದಂತಹ ಗುರುಭಕ್ತಿ, ಈ ಕಾರಣದಿಂದ ನೀವು ಎಲ್ಲ ಸಿದ್ಧಿಯನ್ನು ಹೊಂದುವಂತಹ ಕಾಲ. ನಿರಂತರವಾಗಿ ಈಗ ಲಾಭಸ್ಥಾನದಲ್ಲಿದ್ದಂತಹ ಗುರು ತಾನು ವ್ಯಯಕ್ಕೆ ಬರುವುದರಿಂದ ಅನೇಕ ದೋಷಗಳು ಅಂತ ನಿಮಗೆ ಅನ್ನಿಸಿದರೂ ಕೂಡ, ಉಳಿದ ಗ್ರಹರ ಸ್ಥಿತಿಯ ಕಾರಣದಿಂದ ನಿಮಗೊಂದು ಒಳ್ಳೆಯ ಯೋಗ ಫಲ ಎನ್ನುವಂಥದ್ದು ಖಂಡಿತವಾಗಿಯೂ ಇದೆ. ಇದು ನಾನು ಮೊದಲೇ ಹೇಳಿದ ಹಾಗೆ 100ರಲ್ಲಿ 30 ಭಾಗ ಮಾತ್ರ. ಉಳಿದ 70 ಭಾಗ ನಿಮ್ಮ ದಶಾಭುಕ್ತಿಯನ್ನೂ ನೀವು ಗುಣಿಸಬೇಕಾಗತ್ತೆ. ಹಾಗೂ ಜಾತಕದ ಯೋಗ ಫಲವನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಈ 3ನ್ನು ಒಟ್ಟು ಮಾಡಿದಾಗ ಮಾತ್ರ ಸಂಪೂರ್ಣವಾದಂತಹ ಯೋಗ ಫಲವನ್ನು ನಾವು ನಿರ್ದೇಶನ ಮಾಡಬಹುದಾಗಿದೆ. ಈ ರೀತಿಯಾಗಿ 100ರಲ್ಲಿ 30 ಭಾಗ ಫಲ ನಿರ್ದೇಶನವನ್ನು ಮಾಡಿದ್ದೇನೆ. ಇದಕ್ಕೆ ಸೂಕ್ತ ಪರಿಹಾರ ಶ್ರೀ ಚಾಮುಂಡಾ ಆರಾಧನೆ. ಶಕ್ತಿ ಸ್ವರೂಪಿಣಿಯಾದಂತಹ ಚಂಡಿಕಾಂಬೆ ಅಥವಾ ಚಾಮುಂಡೇಶ್ವರಿ ಇವಳನ್ನು ಆರಾಧಿಸುವುದರಿಂದ ನಿಮಗೆ ಇರಬಹುದಾದ ಎಲ್ಲ ಅನಿಷ್ಟ ಫಲಗಳನ್ನು ನಿವಾರಿಸಿಕೊಂಡು ಇಷ್ಟಾರ್ಥ ಸಿದ್ಧಿಯನ್ನು ನೀವು ಹೊಂದುತ್ತೀರಿ. ಸುಲಭವಾಗಿ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ, ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ ಎನ್ನುವಂತಹ ಚಾಮುಂಡಾ ಮೂಲಮಂತ್ರದ ಅನುಷ್ಠಾನದಿಂದ ಕರ್ಕಾಟಕ ರಾಶಿಯವರು ಹೆಚ್ಚು ಹೆಚ್ಚು ಸುಖವನ್ನು ಹಾಗೂ ಶ್ರೇಯಸ್ಸನ್ನು ಹೊಂದುವುದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಯಾಕೆಂದರೆ ನಿಮ್ಮ ರಾಶಿಯ ಅಧಿಪತಿ ಚಂದ್ರ. ಹಾಗಾಗಿ ಅಮ್ಮನವರ ವಿಶೇಷವಾದ ಆರಾಧನೆಯಿಂದ ನಿಮಗೆ ಅತ್ಯಂತ ಕ್ಷಿಪ್ರದಲ್ಲಿಯೇ ಇಷ್ಟಾರ್ಥ ಸಿದ್ಧಿಯಾಗುವಂತಹ ಕಾಲ. ಆದ್ದರಿಂದ ಹೆಚ್ಚು ಯೋಚಿಸದೆ ಕರ್ಕಾಟಕ ರಾಶಿಯವರು ಈ ಅನುಷ್ಠಾನವನ್ನು ಮಾಡಿಕೊಂಡು ನಿಮ್ಮ ಜಾತಕದ ಯೋಗವನ್ನು ನೋಡಿಕೊಂಡು ಅದಕ್ಕೆ ಇರಬಹುದಾದಂತಹ ಫಲವನ್ನು ಇದರ ಜೊತೆಯಲ್ಲಿ ಸೇರಿಸಿಕೊಂಡು ಓದುವುದರಿಂದ ಪೂರ್ಣವಾಗಿ ನೀವು ಸುಖವನ್ನು ಅಥವಾ ಸಂತೋಷವನ್ನು ಕಾಣುವಂತಹದ್ದಾಗತ್ತೆ.
ಈ ರೀತಿಯಾಗಿ ಕರ್ಕಾಟಕ ರಾಶಿಯವರಿಗೆ ಶುಭವಾಗಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು.